ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೆಕ್ಸ್ಟು ನಾವು ಊಟಿನ ಒಂದು ರೌಂಡ್ ಹಾಕೋಣ ಅಂತ ಹೊರಗಡೆ ಬಂದಿದ ತಕ್ಷಣ ತಮಿಳ್ನಾಡು CM ಅವರು ಬಂದು ನಮ್ಮನ್ನ ವೆಲ್ಕಮ್ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇದ್ರು. ನೋಡಿ, ಒಬ್ಬರು CM ಹೋಗ್ಲಿಕ್ಕೆ 35-40 ವೆಹಿಕಲ್ಸ್. ಬಿಡಿ, ನಮಗೆ ಯಾಕೆ. ನಾವು ನೆಕ್ಸ್ಟ್ ಹೋಗಿದ್ದು ಗೌರ್ನಮೆಂಟ್ ಬೊಟಾನಿಕಲ್ ಗಾರ್ಡನ್. ಊಟಿಯಲ್ಲಿ ಇದು ಎಷ್ಟು ಫೇಮಸ್ ಅಂದರೆ, ಊಟಿಗೆ ಹೋಗಿರೋ ಪ್ರತಿಯೊಬ್ಬರು ಈ ಗಾರ್ಡನ್ಗೆ ಹೋಗಿರ್ತಾರೆ. ಬೊಟಾನಿಕಲ್ ಗಾರ್ಡನ್ ಇದು ಟೋಟಲ್ ಆಗಿ 55 ಏಕರ್ಸ್ ಇದೆ. ಇದನ್ನು ಸ್ಟಾರ್ಟಿಂಗಲ್ಲಿ ಬ್ರಿಟಿಷರು ಫಸ್ಟಿಗೆ ವೆಜಿಟೇಬಲ್ಸ್ ಕಲ್ಟಿವೇಷನ್ಗೋಸ್ಕರ ಬಳಸ್ಕೊಂಡಿದ್ದಾರೆ. ನೆಕ್ಸ್ಟು 1848ಅಲ್ಲಿ ಇದನ್ನು ಗಾರ್ಡನ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮತ್ತು ತುಂಬ ಕ್ಲೀನ್ ಆಗಿದೆ. ನೋಡಿ, ನೀವು ಎಲ್ಲೇ ಹೋದ್ರು ಝೂಗಾಗಿರ್ಬೋದು, ಈ ಗಾರ್ಡನ್ ಆಗಿರ್ಬೋದು, 55 ಏಕರ್ಸ್ ಇದೆ. ಇವಾಗ ಇದನ್ನೆಲ್ಲ ಒಂದು ರೌಂಡ್ ಹೊಡಿಬೇಕು ಅಂದರೆ ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಅದ್ರ ಬದಲು ಈ ಥರ ವೆಹಿಕಲಲ್ಲಿ ಹೋದ್ರೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಲ್ವಾ? ನೆಕ್ಸ್ಟ್ ನಾವು ಅಲ್ಲೇ ಕಾರ್ನು, ಸ್ಪ್ರಿಂಗ್ ಪೊಟ್ಯಾಟೊ ಎಲ್ಲ ತಿನ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ನಾವು ಹೋಗಿದ್ದು ದೊಡ್ಡಬೆಟ್ಟ ಪೀಕ್ ಅಂತ. ಇದು ನೋಡಿ, ಕನ್ನಡ ವರ್ಡ್ ದೊಡ್ಡಬೆಟ್ಟ ಅಂತ. ಊಟಿಯಲ್ಲಂತೂ ಫುಲ್ ಆಲ್ಮೋಸ್ಟ್ ಎಲ್ಲರಿಗೂ ಕನ್ನಡ ಬಂದೇ ಬರುತ್ತೆ. ಯಾಕೆಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಊಟಿ ಮೈಸೂರಿಗೆ ಸೇರಿತ್ತಂತೆ. ಅದರಿಂದ ಜಾಸ್ತಿಯಲ್ಲಿ ಕನ್ನಡದವರೇ ಇದ್ದಾರೆ. ಪಾರ್ಕಿಂದ ಪೀಕಿಗೆ ಬರೋಷ್ಟರಲ್ಲಿ ಫುಲ್ಲು ವೆದರೇ ಚೇಂಜ್ ಆಗೋಯಿತು. ಫುಲ್ಲು ಕ್ಲಿಯರ್ ಇದ್ದಿದ್ದು ವೆದರು ಒಂದೇ ಸತಿ ಮಿಸ್ಟ್ ಆಗೋಯಿತು. ಏನೂ ಕಾಣಿಸ್ತಾ ಇಲ್ಲ. ಸುತ್ತ ಫುಲ್ಲು ಮೋಡ ಕವಿದ ವಾತಾವರಣ ಆಗೋಯಿತು. ನಾನು ನನ್ನ ಮಗ ಬಿಸಿ ಬಿಸಿ ಪಾಪ್ಕಾರ್ನ್ ತಿನ್ಕೊಂಡು ಇಬ್ಬರು ಎಂಜಾಯ್ ಮಾಡ್ತಾ ಇದ್ವಿ ವೆದರ್ನ. ದೊಡ್ಡಬೆಟ್ಟ ಪೀಕ್ ಬಂದು ನೀಲಗಿರಿ ಡಿಸ್ಟಿಕ್ಕಿಗೆ ಅತ್ಯಂತ ದೊಡ್ಡ ಬೆಟ್ಟ ಇದಾಗಿದೆ. ಇದು 8652 ಫೀಟ್ ಹೈಟ್ ಇದೆ. ನೆಕ್ಸ್ಟ್ ನಾವು ಹೋಗ್ಬೇಕಾಗಿದ್ದು ಟಾಯ್ ಟ್ರೈನಲ್ಲಿ ಕುದ್ನೂರ್ಗೆ. ಆದರೆ ಟ್ರೈನ್ 5:30 5:30ಇಂದ ಮತ್ತೆ ರಿಟರ್ನ್ ಟ್ರೈನ್ ಇರಲಿಲ್ಲ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋಣ ಅಂದ್ಕೊಂಡು ನೆಕ್ಸ್ಟ್ ಅಲ್ಲೇ ಇದ್ದಿದ್ದೊಂದು ಮ್ಯೂಸಿಯಮ್ಗೆ ಹೋದ್ವಿ.
ಒಂದು ಓಲ್ಡ್ ಬ್ರಿಟಿಷ್ ಹೌಸ್ನ ಮ್ಯೂಸಿಯಂ ಮಾಡ್ಕೊಂಡಿದ್ರು. ಇದು ತುಂಬ ಚೆನ್ನಾಗಿತ್ತು. ಇದರಲ್ಲಿ ತಮಿಳುನಾಡಿನ ಮೂಲ ನಿವಾಸಿಗಳಾದ ತೋಡಾಸ್ ಅಂತ ಜನಗಳದ್ದು ಅವರು ಉಪಯೋಗಿಸ್ತಾ ಇದ್ದಿದ್ದು ವಸ್ತುಗಳು, ಅವರು ಉಪಯೋಗಿಸ್ತಾ ಇದ್ದಿದ್ದು ಬಟ್ಟೆಗಳು, ಅವ್ರ ಮನೆಗಳು, ಅವರು ಪ್ರತಿಯೊಂದು ಟೆಂಪಲ್ಲು ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ಈ ತೋಡಾಸ್ ಬಂದು ದಕ್ಷಿಣ ಭಾರತದ ದ್ರಾವಿಡರು, ರಿಯಲ್ ದ್ರಾವಿಡರು ಅಂದರೆ ಈ ತೋಡಾಸ್. ಮತ್ತು ಇದರಲ್ಲಿ ತುಂಬ ಕಮ್ಯುನಿಟೀಸ್ ಇದೆ, ಕೊಟ್ಟಾಸ್, ಬಡಗಾಸ್ ಆ್ಯಂಡ್ ಕುರುಂಬಾಸ್. ಇವರೆಲ್ಲ ಯೂಸ್ ಮಾಡ್ತಿದ್ದಿದ್ದು ತುಂಬ ಹಳೆ ಪ್ರಾಚೀನ ಕಾಲದ ವಸ್ತುಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಇವರ ಡ್ರೆಸ್ ಕೋಡ್ ಅಂತೂ ಸಖತ್ ಚೆನ್ನಾಗಿತ್ತು, ಒಂಥರ ಡಿಫ್ರೆಂಟ್ ಆಗಿತ್ತು. ರೆಡ್ಡು ಮತ್ತು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.